ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಟಿವಿ ಪ್ರಸ್ತುತಪಡಿಸುವಂತಹ ಸುದ್ದಿ ಸಂವಾದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ತಮಗೆಲ್ಲರಿಗೂ ಗೊತ್ತಿರುವಂತೆ ಸುದ್ದಿ ಸಂವಾದದಲ್ಲಿ ನಾವು ಪ್ರತಿದಿನ ಒಂದೊಂದು ವಿಷಯವನ್ನು ತೆಗೆದುಕೊಂಡು ತಮ್ಮ ಮುಂದೆ ಚರ್ಚೆಗೆ ಬರ್ತೇವೆ. ಇವತ್ತು ಕೂಡ ಒಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಚರ್ಚೆಗೆ ಬಂದಿದ್ದೇನೆ. ನಾವು ಇವತ್ತು ಚರ್ಚೆ ಮಾಡ್ತಿರುವವರ ವಿಷಯ ಮಂಗಳಮುಖಿಯರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಏನು ಮಂಗಳಮುಖಿಯರು ಅಂದರೆ ಎಲ್ಲರಲ್ಲಿಯೂ ತಾತ್ಸಾರ ಭಾವ, ಏನು ಒಂದು ಕೆಳಮಟ್ಟದಲ್ಲಿ ನೋಡುವ ಭಾವ ಎಲ್ಲರಲ್ಲಿಯೂ ಹೆಚ್ಚು ಅಂತಲೇ ಹೇಳ್ಬೋದು. ಅದೇ ರೀತಿ ಏನು ಮಂಗಳಮುಖಿಯರು ಎಲ್ಲ ರೀತಿಯಿಂದಲೂ ಸಮಾಜದಲ್ಲಿ ವಿದ್ಯಾಭ್ಯಾಸ ಆಗಲಿ, ಉದ್ಯೋಗ ಆಗಲಿ, ಎಲ್ಲ ಸೌಲಭ್ಯಗಳಿಂದ ಕೂಡ ಒಂದು ರೀತಿ ವಂಚಿತರಾದವರು ಅಂತಲೇ ಹೇಳ್ಬೋದು. ಅದೇ ರೀತಿ ಏನು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳಾಗಲಿ, ಅದೇ ರೀತಿ ಅವರಿಗೆ ಸಮಾನತೆಯಿಂದಾಗಲಿ ಎಲ್ಲ ರೀತಿಯಿಂದ ವಂಚಿತರಾಗಿರ್ತಾರೆ. ಈ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ನನ್ನೊಂದಿಗೆ ಚರ್ಚೆ ಮಾಡಲಿಕ್ಕೆ ಇಬ್ಬರು ಮಂಗಳಮುಖಿಯರಿದ್ದಾರೆ. ಮೊದಲನೇವರಾದಂತಹ ಸೋನಿಯಾ ಅವರಿದ್ದಾರೆ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿ ಇನ್ನೊಬ್ಬರಾದಂತಹ ಮಂಗಳಮುಖಿಯಾದಂತಹ ಸೋನಿಯಾ ಅವರಿದ್ದಾರೆ, ಕಾಜಲ್ ಅವರಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಏನು ನಾವು ಮಂಗಳಮುಖಿಯವರ ಬಗ್ಗೆ ಕೇಳಿದ್ದೇವೆ, ಸಮಾಜದಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ತಾತ್ಸಾರ ಭಾವದಿಂದ ನೋಡುವುದೇ ಹೆಚ್ಚು ಅಂತಲೇ ಹೇಳ್ಬೋದು. ಏನು ನಮಗೆ ಅರಿವಿಲ್ಲದಂತೆ ನಮ್ಮ ಮಧ್ಯೆ ಅವರಿಗೆ ಏನೊಂದು ಕೆಳಮಟ್ಟದಿಂದ ನೋಡುವುದಾಗ್ಲಿ, ಅದೇ ರೀತಿ ತಿರಸ್ಕಾರ ಭಾವದಿಂದ ನೋಡುವುದೇ ಹೆಚ್ಚು ಅಂತಲೇ ಹೇಳ್ಬೋದು. ಇಂತಹ ಸಾಮಾನ್ಯವಾದಂತಹ ದಿನಗಳಲ್ಲಿ ಏನು ತಾವುಗಳು ಅಂದ್ರೆ ಮಂಗಳಮುಖಿಯರು ಆದದ್ದು ಹೇಗೆ, ಮಂಗಳಮುಖಿಯರು ಅಂದ್ರೆ ಏನು ಅನ್ನುವಂಥ ಬಗ್ಗೆ ಬಹಳಷ್ಟು ಜನರಿಗೆ ಅಂದ್ರೆ ಮಂಗಳಮುಖಿಯರ ಬಗ್ಗೆ ಮಾತನಾಡುವಾಗ ಪ್ರಶ್ನೆ ಉದ್ಭವ ಆಗೋದು ಸಾಮಾನ್ಯ. ಕಾಜಲ್ ಅವರೇ, ತಮ್ಮ ಬಗ್ಗೆ ಸ್ವಲ್ಪ ಹೇಳಿ, ಮಂಗಳಮುಖಿಯರ ಬಗ್ಗೆ ಅಂದ್ರೆ ನಮ್ಮ ವೀಕ್ಷಕರಿಗೆ. ನಮಸ್ತೆ, ನನ್ನ ಹೆಸರು ಕಾಜಲ್ ಅಂತ. ನನ್ನ ಪ್ರಾಪರ್ ಮಂಡ್ಯ. ಅಂದ್ರೆ ಮಂಗಳಮುಖಿ ಅಂದ್ರೆ ಈಗಿನ ಕಾಲದಲ್ಲ. ಮಂಗಳಮುಖಿ ಅಂದ್ರೆ ಅದ್ರ ರಾಮಾಯಣ ಮಹಾಭಾರತ ಆ ಕಾಲದಿಂದ ಇದ್ದಾರೆ, ಇತಿಹಾಸದಿಂದನೂ ಮಂಗಳಮುಖಿ ಇದ್ದಾರೆ. ಬಟ್ ಆಗಿನ ಕಾಲದಲ್ಲಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಸಿಕ್ಕಂಡಿ ಅನ್ಬೋದು, ಇಲ್ಲ ಒಂದಿರ್ಬೋದು. ಈಗ ಬಂದು ಮಂಗಳಮುಖಿ ಅಂದರೆ ಮಂಗಳಮುಖಿ ಯಾವ ತರ ಅಂದ್ರೆ ಮಂಗಳವಾದ ಮಂಗಳಮುಖಿ. ಒಂದು ಶುಭ ಕಾರ್ಯಕ್ಕೆ ಹೋಗ್ತಾರೆ, ಬ್ಲೆಸ್ಸಿಂಗ್ ಮಾಡ್ತಾರೆ. ಒಂದು ಮಗು ಆಗ್ಲಿ, ಮಕ್ಕಳೇ ಆಗಿದವ್ರಿಗೆ ಮಕ್ಕಳಾಗ್ಲಿ, ಮಗು ಆದ್ರೆ ಹೆಣ್ಮಗಾಗ್ಲಿ ಗಂಡು ಮಗಾಗ್ಲಿ, ಬಟ್ ನಮ್ಮಂತೆ ಆಗಬಾರದು. ಒಂದು ವಯಸ್ಸಿ ಅವರಿಗೆ ಶುಭ ಕಾಮ ತೋರ್ತಾರೆ. ಒಂದು ಮನೆ ಕಟ್ಟಲಿ, ಬ್ಲೆಸ್ಸಿಂಗ್ ಮಾಡಿ ಬರ್ತಾರೆ. ಮನೆ ಕಟ್ಟಾದ್ಮೇಲೆ ಶುಭ ಕಾರ್ಯಕ್ಕೆ ಹೋಗ್ತಾರೆ. ಮದುವೆ ಆದ್ರೆ ಒಂದು ಗಂಡು ಹೆಣ್ಣಿಗೆ ಬ್ಲೆಸ್ ಮಾಡಿ ಜೋಡಿ ಚೆನ್ನಾಗಿರ್ಲಿ, ಆಯುಸ್ ಅವರಿಗೆ ಕೊಟ್ಟು ದೇವ್ರು ಯಾವಾಗ್ಲೂ ಅವ್ರಿಗೆ ಚೆನ್ನಾಗಿರ್ಲಿ ಅಂತ ಮಂಗಳಮುಖಿ ಆರೋಗ್ಯವನ್ನು ಬಯಸ್ತಾರೆ, ಚೆನ್ನಾಗಿರಲಿ ಅಂತ. ಅದಕ್ಕೆ ಮಂಗಳಮುಖಿ ಶುಭ ಕಾರ್ಯಕ್ಕೆ ಹೋಗಾಗಿ. ಬಟ್ ಕೆಲವು ಜನ ಎಲ್ಲ ಅದ್ರ ಬಗ್ಗೆ ಒಂಥರ ಕೀಳಾಗಿ ನೋಡೋದು, ಯಾರಿಗಿಂತ ಮಂಗಳಮುಖಿ ಅದ್ರಲ್ಲಿ ಕಮ್ಮಿ ಇಲ್ಲ. ಮಂಗಳಮುಖಿನೂ ಎಲ್ಲರಿಗಿಂತ ಒಂದು ಪಟ್ಟು ಜಾಸ್ತಿ ಇದ್ದಾರೆ. ಬಟ್ ನೀವು ಮಾತಾಡುವಾಗ ಒಂದು ಸ್ವಲ್ಪ ನೋಡಿ ಮಾತಾಡಬೇಕು. ಇವ್ರ ಬಗ್ಗೆ ಯಾವ ತರ ಮಾತಾಡಬೇಕು, ಏನೇ ಮಾತಾಡ್ಬೇಕು ಒಂದು 10 ಸರಿ ಯೋಚನೆ ಮಾಡಿ ಮಾತಾಡ್ಬೇಕು. ಎಲ್ಲಾ ಮಂಗಳಮುಖಿ ಒಂದೇ ಸಮ ಇರಲ್ಲ. ಹಾಗಾಗಿ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡುವಾಗ ಒಂದು ಅಭಿಮಾನ, ಒಂದು ಪ್ರೀತಿ ಕೊಟ್ಟು, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು. ಮತ್ತೊಂದು ವಿಷಯ ಈಗ ಗಮನಿಸ್ಲಿಕ್ಕೆ ಹೋದ್ರೆ, ಮಂಗಳಮುಖಿ ಅನ್ನುವಾಗ ಕೆಲವರಿಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತದೆ. ಇವರು ಹೇಗೆ ಅಂದ್ರೆ ಗಂಡಾಗಿ ಹುಟ್ಟಿದ್ರಾ, ಇಲ್ಲ ಹೆಣ್ಣಾಗಿ ಹುಟ್ಟಿದ್ರಾ, ಇಲ್ಲ ತೃತೀಯ ಲಿಂಗಿಯಾಗಿ ಹುಟ್ಟಿದ್ರಾ ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗ್ತದೆ. ಇದ್ರ ಬಗ್ಗೆ ನನಗೆ ಸ್ವಲ್ಪ ಹೇಳ್ತೀರಾ? ಓಕೆ, ಮಾತಾಡಿ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾವಣೆ ಆಗ್ತಾರಲ್ಲ, ಓಕೆ, ಅದು ನಿಜ. ಅಂದ್ರೆ ಈಗ ನೋಡಿ, ಗಂಡಾಗಿನೇ ಈಗ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಗಂಡು ಹೆಣ್ಣು ತಂದೆ ತಾಯಿ ನಿಮ್ ತರನೇ ಇರ್ತಾರೆ. ನಮ್ಮ ತಂದೆ ತಾಯಿ ನಾವು ಹುಟ್ಟೋದೇ ಗಂಡಾಗಿ ಹುಡ್ತಾರೆ. ಆದ್ರೆ ನಮ್ಮ ಭಾವನೆ ಬೆಳೀತಾ ಬೆಳೀತಾ ನಮ್ಮ ಭಾವನೆ, ಹಾವ ಭಾವ, ಆಗ ನಮ್ಗೆ ಈಗ ನೋಡಿ, ಈಗ ಒಂದು 5 ವರ್ಷ ಆಗ್ಲಿ 6 ವರ್ಷ ಆಗ್ಲಿ 7ನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಸೀರೆ ಉಡ್ಬೇಕು, ಕಣ್ಕಪ್ಪ ಹಾಕಬೇಕು, ಹುಡುಗಿರ್ ಜೊತೆ ಡ್ಯಾನ್ಸ್ ಆಡ್ಬೇಕು, ಹುಡುಗಿರ್ ಜೊತೆ ಇರ್ಬೇಕು, ಹಾಗೆ ಹೀಗೆ. ಆದ್ರೆ ಮನೆಯಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ಯಾರುವೆ ನಮ್ ಬಗ್ಗೆ ಏನು ಎಂತ ಅಂತ. ನಾವು ಮಂಗಳಮುಖಿ ಅಂತ ನಮ್ಗೆ ಯಾರಿಗೆ ಹೇಳೋಕ್ಕಾಗುತ್ತೆ? ನಾವು ಸೀರೆ ಉಟ್ಕೊಂಡೋದ್ರೆ ಮನೇಲಿ ಅಂತಾರೆ, ಏನಿದು ಸೀರೆ ಉಟ್ಕೋತೀರಾ, ನಾಟಕ ಮಾಡ್ತೀರಾ, ಅದ್ ಮಾಡ್ತೀರಾ, ಇದ್ ಆ ತರ ತಿಳ್ಕೊತಾರೆ ಅವರು. ಬಟ್ ಏನಪ್ಪಾ ಅಂದ್ರೆ ಮಮ್ಮಿ ಡ್ಯಾಡಿ ಹೇಳಿದ್ರೆ ತಪ್ಪೇನಿಲ್ಲ. ಈಗ ಅಪ್ಪ ಅಮ್ಮನಿಗೆ ಬಂದು ಮಗು ಇದು ಗಂಡು ಮಗು ಅನ್ಸುತ್ತೆ, ಅವ್ರಿಗೆ ಬಂದು ಪಾಪ ಹುಟ್ಟಬೇಕಾದ್ರೆ ಕೆಲವು ಮಂಗಳಮುಖಿ ಆಗಬೇಕಂದ್ರೆ ಏಜಿಗೆ ಬರ್ತಾ 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 ಅವ್ರ ನಡವಳಿಕೆ, ಅವ್ರ ಭಾವನೆ ಬದ್ಲಿ ಆಗ್ತಾ ಬರ್ತಾ ಇರುತ್ತೆ. ಹಾಗೆ ಅಪ್ಪ ಅಮ್ಮನ ಬಂದು ಏನು ಈ ತರ ನನ್ನ ಮಗ ಒಂಥರ ಹುಡುಗಿ ರೀತಿ ಮಾತ್ರ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಮಕ್ಳಲ್ಲಿ ಇರೋ ಭಾವನೆಯಲ್ಲಿ ಏನಿದೆ ಅದು ಅಪ್ಪ ಅಮ್ಮನ್ ಗೊತ್ತಾಗಿರಲ್ಲ. ಎಷ್ಟೇ ಆದ್ರೆ ಅಪ್ಪ ಅಮ್ಮನ್ಗೆ ಇದು ಮಗು ಅನ್ಕೊಂತಾರೆ. ಆ ಮಗು ಬಂದು ಹಾರ್ಮೋನ್ ಚೇಂಜ್ ಆಗ್ತಾ ಬರ್ತಾ ಇರತ್ತೆ. ಅವ್ರಿಗೆ ಹೇಗೆ ಹುಡುಗಿ ರೀತಿ ಇರಬೇಕು, ನೈನ್ ಪಾಲಿಸ್ ಹಾಕ್ಬೇಕು, ಹುಡುಗಿರ್ ಜೊತೆ ಮೆರಿಬೇಕು, ಗಂಡಸ್ರು ಕಂಡ್ರೆ ಆಗಲ್ಲ, ಹುಡುಗಿರ್ ಜೊತೆನೆ ಫ್ರೆಂಡ್ಶಿಪ್ ಬೆಳೆಸ್ಬೇಕು. ಹಾಗಾಗಿ ಮಂಗಳಮುಖಿ ಸ್ವಲ್ಪ ಭಾವನೆಯಲ್ಲಿ ಬೆಳ್ಕೊಂಡು ಬಂದು ಮಂಗಳಮುಖಿ ಈ ತರ ಇರ್ಲೇಬೇಕು ಅನ್ನೋ ಅವರು ಇದ್ರಲ್ಲಿ ಬಂದ್ಬಿಡ್ತಾರೆ. ಬಟ್ ಅವ್ರಿಗೆ ಹಾರ್ಮೋನ್ಸ್ ಏಕ್ದಮ್ ಈಗ ನೀವು ಬಾಯ್ಸ್ ಅಂದ್ರೆ ನೀವು ಗಂಡ್ ಮಕ್ಳಾಗಿ ಹುಟ್ಟಿ ಗಂಡಸರಾಗಿ ನೀವು ನಡ್ಕೊಂಡ್ ಬರ್ತೀರಾ. ಈಗ ನಾವು ಗಂಡ್ ಮಕ್ಳು ರೀತಿ ಅಪ್ಪ ಅಮ್ಮನಿಗೆ ಹುಟ್ಟಿ ಬೆಳಿಬೇಕಾದ್ರೆ ಅವ್ರಿಗೆ ಹುಡುಗಿ ಭಾವನೆಯಲ್ಲಿ ಬೆಳ್ಕೊಂಡ್ ಬರ್ತಾರೆ. ಹಾಗಾಗ್ಬಿಟ್ಟು ಅಪ್ಪ ಅಮ್ಮ ಈ ಭಾವನೆಯಲ್ಲಿ ತಿಳ್ಕೊಂಡು
ಅಪ್ಪ ಅಮ್ಮನಿಗೆ ಇವರಿಗೆ ರೆಸ್ಪೆಕ್ಟ್ ಕೊಡಬಾರ್ದು, ಮನೆಗೆ ಸೇರಿಸಬಾರ್ದು. ಈಗ ನಮ್ಮ ಕಡೆಯವರೆಲ್ಲ ಏನು ಮಾತಾಡ್ತಾರೋ ಮಾತಾಡ್ತಾರೋ ಅಂತ ಅವರು ಫ್ಯಾಮಿಲಿಗೆ ರಿಲೇಟಿವ್ಸ್ಗೆ ಎದ್ರುಕೊಂಡು ಮಕ್ಕಳಿಗೆ ಈ ತರ ಟಾರ್ಚರ್ ಕೊಡ್ತಾರೆ. ಕೆಲವು ಅಪ್ಪ ಅಮ್ಮ ಅರ್ಥ ಮಾಡ್ಕೊಂಡು ಮನೆಯಲ್ಲಿ ಅವರಿಗೆ ಇಲ್ಲಿ ಅವಳು ಯಾವ ತರ ಬೆಳೀತಾಳೆ ಒಂದು ಭಾವನೆ ಕೊಟ್ಟು ಮಕ್ಕಳಿಗೆ ಕೊಟ್ರೆ ಅಪ್ಪ ಅಮ್ಮ ಅದು ಲೈಫ್ ದೇವ್ರು ಕೊಟ್ಟರ ವರ ಇದು. ಯಾರು ಏನ್ ಬೇಕು ಅಂತಾನೂ ಮಾಡ್ಕೊಳಲ್ಲ. ಬೇಕು ಅಂತ ಕೆಲವರೆಲ್ಲ ಒಂದು ಸೋಕಿಗೆ ಬರೋರು ಇದ್ದಾರೆ. ಅದು ನಮ್ಗೆ ಮಾತು ಬೇಡ. ಅಪ್ಪ ಅಮ್ಮನ್ಗೆ ಏನು ಯಾವ ತರ ಬೆಲೆ ಬೇಕು, ಮಕ್ಳನ್ನ ಹೊರಗಡೆ ಬಿಟ್ರೆ 4 ಜನ ಹಾಡ್ಕೋತಾರೆ, ಬೇಡ. ನೀವೇ ಅಪ್ಪ ಅಮ್ಮದಿರೋ ಅವ್ರದ ಅರ್ಥ ಮಾಡ್ಕೊಂಡು ಮನೆಯಲ್ಲಿ ಅವ್ರಿಗೆ ಬೆಳೆಯಕ್ಕೆ ಒಂದು ಚಾನ್ಸ್ ಕೊಡಿ. ಸರ್, ಈಗ ನೀವುಗಳು ಈಗ ಯಾವ ಸಮಯದಲ್ಲಿ ಈ ರೀತಿಯ ಬದಲಾವಣೆ ತಮ್ಮಲ್ಲಿ ಕಂಡುಕೊಂಡಿತ್ತು, ಅಂತ ಸಂದರ್ಭದಲ್ಲಿ ತಮ್ಮ ಮನೆಯ ಸ್ಥಿತಿ ಯಾವ ರೀತಿ ಇತ್ತು? ಅಂದ್ರೆ ತಮ್ಮ ಹೆತ್ತವರು ಯಾವ ರೀತಿ ತಮ್ಮೊಂದಿಗೆ ಅಂದ್ರೆ ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ರಾ, ಇಲ್ಲ ತಮ್ಮ ಭಾವನೆಗಳಿಗೆ ವಿರುದ್ಧವಾಗಿದ್ರಾ ಅನ್ನುವಂಥದ್ದು? ಭಾವನೆ ಅಪ್ಪ ಅಮ್ಮ ಏನು ವಿರುದ್ಧವಾಗಿ ಆಗಿರ್ಲಿಲ್ಲ. ನಾವು ಚಿಕ್ಕ ವಯಸ್ಸಿನಲ್ಲಿ ಬೆಳಿಬೇಕಿದ್ರೆ ಚಡ್ಡಿ ಹಾಕೋ ವಯಸ್ಸು ಪಾಪುನಲ್ಲಿ ನಮಗೆ ಏನ್ ಅನಿಸ್ತಿತ್ತು ಗೊತ್ತಾ? ರಂಗೋಲಿ ಬಿಡ್ಬೇಕು, ಮಾತಾಡ್ಬೇಕು, ದೇವ್ರ ಪೂಜೆ ಮಾಡ್ಬೇಕು, ಎಲ್ಲ ಗಂಡಸರು ಕಂಡ್ರೆ ಆಗಲ್ಲ, ಹೆಂಗಸರು ಜೊತೆ ಇರ್ಬೇಕು. ಕೆಲವ್ರು ಆ ಟೈಮಲ್ಲಿ ಕೆಲವ್ರಿಗೆ ಮಂಗಳಮುಖಿ ಏನದಂತ ಪದ ಗೊತ್ತಿರಲ್ಲ. ಒಂದು 15 ವರ್ಷದ ಹಿಂದೆಗಡೆ, ಒಂದು 20 ವರ್ಷದ ಹಿಂದೆಗಡೆ ಒಂಥರ ಕೀಳಗೆ ಆಗಿನ ಪ್ರಪಂಚ ಒಂಥರ ಆಯ್ತು. ಈಗಿನ ಪ್ರಪಂಚ ಫಾಸ್ಟ್ ಆಗಿ ಬೆಳೀತಾ ಇದೆ. ಬೆಳೀತಿರ್ಬೇಕಾದ್ರೆ ಕೆಲವರು ಅದಕ್ಕೆ ಗೌರ್ ಕೊಡಲ್ಲ, ಆ ಬಿಡಿ ಅಂತಾರೆ. ಆಗಿನ ಜಮಾನದಲ್ಲಿ ಚಿಕ್ಕ ಜಾಗ ಇರ್ತಿತ್ತು, ಒಂದು ಮಾತಾಡಿದ್ರೆ 10 ಜನ ಇದಾಗ್ತಿತ್ತು. ಹಾಗಾಗಿ ಅಪ್ಪ ಅಮ್ಮನ್ಗೆ ಅನಿಸ್ತಿತ್ತು. ನಾವು ಅವಾಗ ಕೆಲವ್ರು ಒಂಥರ ಮಾತಾಡೋರು, ಅದು ಬಿಡಿ. ಆಗಿ ಬಂದು ಒಂಥರ ರೆಸ್ಪೆಕ್ಟ್ ಕೊಡ್ತಾರೆ, ಮುಂದೆ ಒಂದು ಮಾತಾಡ್ತಾರೆ, ಹಿಂದೆ ಒಂದು ಮಾತಾಡ್ತಾರೆ. ನೋಡಿ ಈಗಿನ ಕಾಲದಲ್ಲಿ ಹಾಗೇನು ಹೇಳ್ಬೇಕಂದ್ರೆ, ರಾಮಾಯಣ ಮಹಾಭಾರತ ಆಗಿದ್ದ ಕಾಲದಲ್ಲಿ, ರಾಮಾಯಣ ಆಗಿದ್ದ ಕಾಲದಲ್ಲಿ ರಾಮ ಸೀತೆ ಲಕ್ಷ್ಮಣ ವನವಾಸಕ್ಕೆ ಹೋಗ್ಬೇಕಿದ್ರೆ ಊರಿನವರೆಲ್ಲ ವನವಾಸಕ್ಕೆ ಹೋಗಿರ್ತಾರೆ. ಆಗ ರಾಮ ಏನ್ ಹೇಳ್ತಾರೆ, ಆಗಿನ ಕಾಲದಲ್ಲಿ ಏನ್ ಹೇಳ್ತಿದ್ರು, ಗಂಡಸ್ರು ಹೆಂಗಸ್ರು ನೀವೆಲ್ಲ ನಿಮ್ಮ ಮನೆಗೆ ನೀವು ಹೊಂಟೋಗ್ಬಿಡಿ, ನಾರಿ ಬಟ್ ಇವ್ರು ನಿಮ್ಮ ಮನೆಗೆ ಹೊಂಟೋಗ್ಬಿಡಿ. ಆಗ ಉಳ್ಕೊಂಡಿದ್ದೆ ಸಖಿ. ರಾಮ ಲಕ್ಷ್ಮಣ ಬಂದು ಅವ್ರು ವನವಾಸ ಕಟ್ಕೊಂಡ್ ಬಂದ್ರು 14 ವರ್ಷ. ಬರ್ಬೇಕಾದ್ರೆ ಈ ಕಾಡಿನಲ್ಲಿ ಯಾರು ವನವಾಸ ಮಾಡಿದ್, ನಾವೆಲ್ಲರಿಗೂ ಹೋಗಿ ಕೇಳಿದ್ವಲ್ಲ ಅಂತ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ಹಾಗೆ ಹೇಳ್ತಾನೆ ಲಕ್ಷ್ಮಣ ರಾಮನಿಗೆ, ನೀವು ಹೋಗು ಅಂತ ಹೇಳಿದ್ರಿ, ಆಗಿದ್ದಿದೆ ಸಿಕ್ಕಂಡಿ ಇಲ್ಲಿ ವನವಾಸ ಕಟ್ಟು ಬಂದಾಗ ರಾಮ ಕೊಟ್ಟ ವರ ಇದು. ನೀವು ಕಲಿಯುಗದಲ್ಲಿ ಯಾವಾಗ್ಲೂ ಕಲ್ಯಾಣ ಆಗ್ಲಿ ಅಂತ ಹೇಳಿ ಕೊಟ್ಟಿದ್ದು. ಕಲಿಯುಗದಲ್ಲಿ ಈಗ್ಲೂ ಸಿಕ್ಕಂಡಿನೇ ರಾಜ್ ಮಾಡ್ತಿದ್ದಾರೆ, ಅಂದ್ರೆ ಮಂಗಳಮುಖಿ ಅವ್ರು ರಾಜ್ ಮಾಡ್ತಿದ್ದಾರೆ. ಬಟ್ ಕೆಲವರು ನಾನಾ ತರ ಯೂಸ್ ಮಾಡ್ಕೊಂತಾರೆ, ಕೆಲವರು ಒಳ್ಳೆ ತರದಲ್ಲಿ ಇದ್ದಾರೆ. ಬಟ್ ಕೆಲವು ಎಲ್ಲಾ ಮಂಗಳಮುಖಿನೂ ನೀವು ಒಂದೇ ತರ ನೋಡಕ್ ಹೋಗ್ಬೇಡಿ, ಕೆಲವ್ರನ್ನ ಅದ್ರಲ್ಲಿ ಚಾಯ್ಸ್ ಮಾಡಿ. ಈಗ 4 ಜನ ಒಳ್ಳೆಯವರು ಇದ್ದಾರೆ, 4 ಜನ ಕೆಟ್ಟವರು ಇದ್ದಾರೆ. ಸರಿ, ಮತ್ತೊಂದು ವಿಷಯ ಗಮನಿಸ್ಲಿಕ್ಕೆ ಹೋದ್ರೆ, ಈಗ ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಗಮನಿಸಿದ್ರೆ, ಈಗ ಒಂದು ಶಾಲೆಗೆ ಹೋಗುವ ಪ್ರಾಯದಲ್ಲಿ ತಾವುಗಳು ಶಾಲೆಗೆ ಹೋಗ್ತಿದ್ರು, ಆ ಸಂದರ್ಭದಲ್ಲಿ ತಮ್ಮ ಸಹಪಾಠಿಗಳು ತಮ್ಮೊಂದಿಗೆ ಯಾವ ರೀತಿ ವರ್ತಿಸ್ತಿದ್ರು ಅನ್ನುವಂಥದ್ದು? ಕೆಲವರು ನಾವು ಶಾಲೆಗೆ ಹೋಗ್ಬೇಕಿತ್ತು ಅಂತಂದಾಗ ಅಪ್ಪ ಅಮ್ಮ ತುಂಬಾ ಮುಗ್ಜದಿಂದ ಓದಿಸ್ತಿದ್ರು, ಬಡತನ ಇತ್ತು ಅಪ್ಪ ಅಮ್ಮನ ಜಾಗದಲ್ಲಿ. ಬಟ್ ನಾನ್ ಬಂದು ಮಂಡ್ಯದಲ್ಲಿ ಹುಟ್ಟಿದವಳು, ಬೆಳೆದಿದ್ದು ಡೆಲ್ಲಿ, ಪಂಜಾಬ್, ಹರಿಯಾಣ ಎಲ್ಲ ಕಡೆ ನಾನು ಸ್ವಲ್ಪ ಡ್ಯಾನ್ಸ್ ಬ್ಲೆಸ್ಸಿಂಗ್. ಅಂದ್ರೆ ಇವಾಗ ನಿಮ್ ಮದ್ವೆ ಆಗ್ಬೇಕು, ಮದ್ವೆ ಆಗೋದು, ಈಗ ಯಾರಿಗಾದ್ರೂ ಒಂದ್ ಇದಾಗಲ್ಲ, ಒಂದ್ ಪಾಪಗೆ ದೃಷ್ಟಿ ತೆಗಿಯೋದು, ಅವೆಲ್ಲ ಮಾಡ್ಕೊಂತೀವಿ. ಕೆಲವರು ಮನೇಲಿ ಕುತ್ಕೊಂಡು ನಿಮ್ಮಂತವ್ರು 150 ಕೊಡ್ತಾರೆ, 1000 ಕೊಡ್ತಾರೆ, ಬೇಕಾದಾಗ ಅವ್ರಿಗೆ ಖುಷಿ ಅದೆಲ್ಲ ಕೊಡ್ತಾರೆ. ಅದ್ ಮನೇಲಿ ಕುತ್ಕೊಂಡು ಮಾಡ್ತಾರೆ, ಕೆಲವು ಹೊರಗಡೆ ಸಂಪಾದನೆ ಮಾಡ್ತಾರೆ, ಕೆಲವರು ಬ್ಲೆಸ್ಸಿಂಗ್, ಕೆಲವರು ಇದೆಲ್ಲ ಮಾಡ್ತಾರೆ. ಹಾಗಾಗಿ ಈಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಕೆಲವರಿಗೆ ವಿದ್ಯೆ ಏನನ್ಸುತ್ತೆ ಗೊತ್ತಾ, ಇರಲ್ಲ, ಓದಿಸ ಶಕ್ತಿ ಇರಲ್ಲ. ಕೆಲವ್ರಿಗೆ ಏನು ಹೋಗ್ತಾ ಹೋಗ್ತಾ ಅಂಚಿಕೆ ಬಂದ್ಬಿಡುತ್ತೆ. ನಿಮ್ಮಂಗೆ ರೇಗಿಸೋದು, ಮಟ್ಟದು, ಒಂಥರ ಕೀಳಗೆ ಮಾತಾಡೋದು, ಒಂಥರ ಏನಂತ ಸಿಕ್ಕಂಡಿ ಅನ್ನೋದು ಬಿಡಿ ಪದ ಒಳ್ಳೇದು. ಈ ಸಂಘ ಯಾವ್ದೋ ತರ ಮಾತಾಡೋದು, ಬಟ್ ಒಂಥರ ಹಾಲ್ಟ್ ಆಗುತ್ತೆ. ಈಗ ನಿಮಗೆ ನೀವು ಚೆನ್ನಾಗಿದ್ದಾಗ ನಿಮ್ಗೆ ಒಂಥರ ಮಾತಾಡ್ಬಿಟ್ರೆ ಯಾವ ತರ ಅನ್ಸುತ್ತೆ. ಹಾಗೆ ಆಗ ಅವ್ರು ಏನ್ ಮಾಡ್ತೀವಿ, ಇಂಥ ಮಧ್ಯೆ ಓದೋದೇ ಬೇಡ, ನಮ್ ಗ್ರೂಪ್ ಹೊಂಟೋಗ್ಬಿಡ್ಬೇಕಂದಾಗ ಈ ತರ ಮಂಗಳಮುಖಿ ನಮ್ಗಿಂತ ದೊಡ್ಡವ್ರು ಇರ್ಬೇಕಾದ್ರೆ ಅಂತವ್ರ ಕೈ ಹಿಡ್ಕೊಂಡು ಹೊಂಟೋಗ್ಬಿಡ್ತೀವಿ. ಹೊಂಟೋದಾಗ ಅಪ್ಪ ಅಮ್ಮ ಹುಡುಕ್ತಾ ಇರ್ತಾರೆ, ಎಲ್ಲೋದ್ರು, ಏನು ಎತ್ತಾಯ್ತು ಅಂತ. ಎಷ್ಟೇ ಆದ್ರೆ ಅಪ್ಪ ಅಮ್ಮನಿಗೆ ಮಕ್ಕಳೇನೆಲ್ಲ. ಖಂಡಿತ. ಆ ಬಳಿಕ ಏನಾದ್ರೂ ಮನೆಯವರಿಗೆ ಇಲ್ಲ ಪೋಷಕರಿಗೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರ? ಆ ಟೈಮ್ನಲ್ಲಿ ಆಗ ಫೋನೇ ಇರ್ತಿರ್ಲಿಲ್ವಲ್ಲ. ಕೆಲವರು ಓದೋರು ಬರೋದೇ ಇಲ್ಲ ಅಪ್ಪ ಅಮ್ಮನ ಮನೆಗೆ, ಕೆಲವರು ಇಲ್ಲ ಏನೇ ಆಗ್ಲಿ ಅಪ್ಪ ಅಮ್ಮನ ಮನೆಗೆ ಬಂದು ಕೇಳ್ಕೊತಾರೆ, ಈ ತರ ಇದ್ರೆ ಬರ್ಬೋದಾ ಹಾಗೆ ಹೀಗೆ ಅಂತ. ಎಷ್ಟೇ ಆದ್ರೂ ಕೆಲವು ಅಪ್ಪ ಅಮ್ಮನ ಮನ್ಸು ಒಪ್ಪಲ್ಲ, ಕೆಲವು ಅಪ್ಪ ಅಮ್ಮನ ಮನ್ಸು ಚಿನ್ನಿ ನಮ್ಮ ಮನೆಗೆ ಬರ್ಲೇಬೇಡ, ನಿನ್ ಮಕ್ಕಳೇ ತೋರಿಸ್ಬೇಡ ಅಂದ್ಬಿಡ್ತಾರೆ. ಕೆಲವರಿಗೆ ಅವ್ರ ಪಾಪ ಎಲ್ಲಿ ಹೋಗ್ಬೇಕು. ಸರ್, ಕಾಜಲ್ ಅವರೇ ಹೇಳಿ, ಈಗ ತಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗಾಯ್ತು, ತಾವು ಈಗ ಯಾವ ಸಂದರ್ಭದಲ್ಲಿ, ಈಗ ಯಾವ ಪ್ರಾಯದಲ್ಲಿ ಬದಲಾದ್ರಿ ಅನ್ನುವಂಥದ್ದು? ನಾನು ಹೇಳ್ಬೇಕಾದ್ರೆ 7 years ನಾನು ಹೇಳಿದ್ನಲ್ಲ, ಇದೇ ಟೈಪ್ ಎಲ್ಲ ಸ್ಟೋರಿಗಳು ನಮ್ಮದ್ರಲ್ಲಿ ಹೇಳ್ಬೇಕಾದ್ರೆ ಇದೇ ಟೈಪ್ ಆಗೋದು 7 years ಅಲ್ಲಿ.
ನಂದು ಆಕ್ಚುಲಿ ಹೇಳ್ಬೇಕಾದ್ರೆ SLC ವರೆಗೂ ನಾ ಮಾಡಿದ್ದೆ. SLC ಪಾಸ್ ಆಗಿ ಮತ್ತೆ ಬರದು ಹೋಗುದು ಹಾಗೆ ಮಾಡಿದೆ. ಸೆಕೆಂಡ್ PUC ಕಟ್ಟಿ ನಾನು ಪಾಸ್ ಮಾಡಿದೆ. ಅದು ಸೆಕೆಂಡ್ PUC ಕಟ್ಟಿ ಪಾಸ್ ಮಾಡಿದ್ರೆ 75% ನಾನು ಪಾಸ್ ಆಗಿ ಮತ್ತೆ ನಾನು ಮುಂಬೈಗೆ ಹೋಗಿ ನಾನು ಲಿಂಗೋತ್ತ ಅಲ್ಪಸಂಖ್ಯಾತರಾಗಿ ಅಂತ ಹೇಳ್ತಾರಲ್ಲ, ಅದೇ ತರ ನಾನು ಲಿಂಗ ಪರಿವರ್ತನೆ ಆಗಿ ಪ್ಯೂರ್ ಹೆಣ್ಣಾಗ್ಬೇಕು ಅಂತಾನೆ ನಾನು ಮುಂಬೈ ಅಲ್ಲಿಂದ ಹೋಗಿ ತಿರ್ಗಾ ಮತ್ತೆ ನಾನು ನಮ್ಮ ತಂದೆ ತಾಯಿ ನನ್ಗೆ ಏನಿಲ್ಲ ಒಳ್ಳೇದಾಗಿ ನೋಡ್ತಾರೆ, ಬನ್ನಿ ಹೋಗಿ ಅವ್ರ ಜೊತೆ ನಾನು ಇರ್ತೀನಿ, ಹೋಗ್ತೀನಿ ಬರ್ತೀನಿ, ಆ ಟೈಪ್ ಒಳ್ಳೇದಾಗಿದ್ದೀವಿ ನಾವು. ಈಗ ಕೂಡ ಮನೆಗೆ ಹೋಗ್ತೀವಿ ಬರ್ತೀವಿ. ಮತ್ತೆ ನಮ್ಮ ಅಕ್ಕ ಎಲ್ಲ ನಮ್ಮ ಸಿಸ್ಟರ್ಸ್ ನಮ್ಮ ಬ್ರದರ್ಸ್ ಅವರೆಲ್ಲ ಬರ್ತಾರೆ. ಈಗ ತಾವು ಮೂಲತಃ ಎಲ್ಲಿ ಅವರು? ನಾನು ಪ್ರಾಪರ್ ಮಂಡ್ಯ. ನಾನು ಮುಂಬೈನಲ್ಲಿದ್ದೆ. ಮುಂಬೈನ 10 years ಇದ್ದೆ. ಇಲ್ಲಿ ಬಂದು 7 years ಆಯ್ತು. ಈಗ ಸೋನಿಯಾ ಅವರು ತಮ್ಮ ಗುರು ಅಂತ ಹೇಳ್ತಾರೆ, ಇವ್ರು ಎಲ್ಲಿ ನಿಮ್ಗೆ ಸಂಪರ್ಕ ಆಯ್ತು? ಸಂಪರ್ಕ ಅಂದ್ರೆ ಮಂಡ್ಯ ನಂದು, ಅದೇ ಹೇಳಿದ್ನಲ್ಲ, ಇವ್ರದ್ದು ಮಂಡ್ಯ, ನಮ್ದು ಮಂಡ್ಯ. ನಮ್ಮ ಮಂಡ್ಯ ಅಂದ್ರೆ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ. ಅವ್ರ ಮನೆಗೂ 1.5 ಕಿಲೋಮೀಟರ್ ಅಷ್ಟು ದೂರ. ಆಗ ಅವರು ಸ್ಟಾರ್ಟಿಂಗ್ಗೆ ಅವರು ಹೋಗಿ ಒಂದು 25 ವರ್ಷ ಆಯ್ತೇನೋ ಮುಂಬೈಗೆ. ಆಗ ನಾನು ಚಿಕ್ಕ ಒಂದು 4th ಸ್ಟ್ಯಾಂಡರ್ಡ್ ಏನೋ 5th ಸ್ಟ್ಯಾಂಡರ್ಡ್. ಆಗ ಅವ್ರ ಮನೆ ಹತ್ರ ಹೋಗಿ ಅವ್ರು ನನ್ಗೆ ಬೈಯರು, ಹೋಗು ಅಂತ. ನಾನು ಹೇಳಿವೆ ನನಗೂ ಸೀರೆ ಉಡ್ಬೇಕು, ನಾನು ಕಣ್ಕೊ, ಇಲ್ಲ ಹೋಗು ನಿಮ್ ತಂದೆ ತಾಯಿ ಬೈತಾರೆ ಹೀಗೆ ಅಂತ ಹೇಳಿದ್ರೆ. ಆದ್ರೆ ಇಲ್ಲ ನಾನು ಬರ್ತೀನಿ ಹಾಗೆ ಅಂತ ನಾನು ತುಂಬಾ ಅವ್ರ ಹಿಂದೆ ಬಿದ್ದಿದ್ದೆ. ಆದ್ರೆ ಅವ್ರೇನ್ ಗೊತ್ತಾ, ನಾವು ಹಾಳಾಗಿದ್ದೀವಿ, ನೀವು ಹಾಳಾಗಬಾರ್ದು ಅಂತ ಹೇಳ್ತಿದ್ರು ನನಗೆ. ಆದ್ರೆ ಓಕೆ ಮಮ್ಮಿ ಅವ್ರು ಹೇಳಿದ್ರು, ಒಳ್ಳೆ ಮಾತು. ಆದ್ರೆ ನನ್ನ ಭಾವನೆ ನಂದಿದೆ, ನಾನು ಯಾರಿಗೆ ಹೇಳ್ಕೋಬೇಕು? ಅದೊಂದು ಕುತೂಹಲ ಅಲ್ಲ. ಮನೆಯಲ್ಲಿ ತಂದೆ ತಾಯಿಗೆ ಹೇಳ್ಕೊಳಕಂತೂ ಆಗಲ್ಲ, ನಮ್ಮವ್ರಿಗೆ ಹೇಳ್ಕೋಬೇಕು. ನಮ್ಮವ್ರಿಗೆ ಹೇಳ್ಬೇಕಾದ್ರೆ ಇವ್ರು ದೊಡ್ಡವರಲ್ಲ, ಇವ್ರ ಮುಂದೆ ಹೇಳ್ಕೊಳಕ್ ಒಂಥರ ಭಯ ಆಗ್ತಿತ್ತು. ಮತ್ತೆ ಹಾಗೆ ಮಾಡಿ ಇವ್ರ ಫ್ರೆಂಡ್ ಮಾದೇವಿ ಅಂತಿದ್ರೆ ಅವ್ರ ಕಡೆಯಿಂದ ಆ ಸಂಪರ್ಕದಿಂದ ನಾನು ಮುಂದೆ ಹೋಗಿದ್ದೆ. ನಾನು ಈಗ ವೃತ್ತಿಯನ್ನು ಏನ್ ವೃತ್ತಿ ಮಾಡ್ಕೊಂಡಿದ್ದೀರಿ ಕಾಜಲ್ ಅವರೇ? ಸೋನಿಯಾ ಅವರು ಏನ್ ವೃತ್ತಿ ನಮ್ದು ವೃತ್ತಿ ಏನಿಲ್ಲ, ಬಟ್ ನಮ್ಗೆ ಎಜುಕೇಶನ್ ಇಲ್ಲ, ನಾನು ಓದಿಲ್ಲ. ಬಟ್ ನೋಡೋದಕ್ಕೆ ಇವಳು ಏನೋ ಕಲೆಕ್ಟರ್ ಇಂಜಿನಿಯರ್ ಏನೋ ಮಾಡಿದ್ದಾರೆ. ಕೆಲವರಿಗೆ ಗೊತ್ತಾಗಲ್ಲ ಇವ್ರು ಮಂಗಳಮುಖಿನೇ ಇರ್ಬೋದು ಅನ್ನೋದು ಕೆಲವರಿಗೆ ಇದ್ದಿರಲ್ಲ. ಬಟ್ ಇವ್ರು ಅನ್ಕೋತಾರೆ, ನಾವು ಕೆಲವರು ಮಾತಿನಲ್ಲಿ ಕಂಡುಹಿಡಿತಾರೆ, ಕೆಲವರು ಬಂದು ಹೈಟು ಪರ್ಸನಾಲಿಟಿನಲ್ಲಿ. ಬಟ್ ನಾವ್ ಹೇಳಿದಂದ್ರೆ ಇದೆಲ್ಲ ನಮ್ದು ಬ್ಲೆಸ್ಸಿಂಗ್. ಚೆನ್ನಾಗಿರ್ಲಿ ದೇವರಿಗೆ, ಆ ಕಡೆ ಈ ಕಡೆ ಹೊಟ್ಟೆ ಪಾಡಿಗೆ ಒಳ್ಳೆ ತಂದಿಲ್ಲಿದ್ದೀನಿ, 4 ಜನಕ್ಕೆ ಒಳ್ಳೇದ್ ಬೇಯಿಸಿ ಒಳ್ಳೆ ತಂದಿದ್ದೀನಿ. ಬಟ್ ನಮ್ಮ ಉಡುಪಿಯವ್ರ ಕಡೆಯಿಂದ ಕಾಜಲ್ ತುಂಬಾನೇ ಹೇಳ್ತೀನಿ. ನಾನು ಬರ್ತಾ ಹೋಗ್ತಾನೆ ಇದ್ದೀನಿ ಇಲ್ಲಿಂದ ಈಗಿಂದ ಅಂತಿಲ್ಲ. ಕಾಜಲ್ ಬಂದು ತುಂಬಾ ಹೇಳ್ತಾನೆ ಇದ್ಲು. ಬಟ್ ಏನಂತಕ್ಕೆ ಅಂದ್ರೆ ನಾನು ಉಡುಪಿಯವ್ರ ಬಗ್ಗೆ ಇಷ್ಟು ಗೌರವ, ಒಂದು ಪ್ರೀತಿ ಭಾವನೆ ಎಂದೆ ಇಡೀ ಕರ್ನಾಟಕದಲ್ಲಿ ಮಾಡದಿರೋ ಕೆಲಸ ನಮ್ಮ ಉಡುಪಿನಲ್ಲಿ ಮಾಡಿದ್ದಾರೆ. ಈ ಪ್ರಿಯಾಂಕಾ ಮೇಡಮ್ ಆಗಿರ್ಬೋದು, ಈ DC ಅವ್ರು ಇರ್ಬೋದು, ಮತ್ತೆ ಇವರು ನೇತಾಜಿ ಪ್ರಮೋದ್ ಮಧುರಾಜಿ ಇರ್ಬೋದು. ಬಟ್ ಇವ್ರ ಬಗ್ಗೆ ಒಂದು ಗೌರವ ಬಂತು ನನಗೆ, ಒಂದು ಭಾವನೆ. ಎಲ್ಲರಿಗೂ ನಾನು ತಲೆ ಬಾಕ್ತೀನಿ. ಬಟ್ DC ಇನ್ಸ್ಪೆಕ್ಟರ್ ಪ್ರಿಯಾಂಕಾ ಮೇಡಮ್, ಬಟ್ ಇವ್ರು ತುಂಬಾನೇ ಮಂಗಳಮುಖಿಗೆ ಕಡೆ ಉಡುಪಿನಲ್ಲಿ ಒಂದು ಖುಷಿ ಆಯ್ತು ನಮ್ಗೆ. ನಾನು ಹೇಳೋದು ಇಷ್ಟೇ ಅಂತಂದ್ರೆ, ಇದೇ ತರ ನಮ್ಮ ಕರ್ನಾಟಕ, ಮಂಡ್ಯ, ಬ್ಯಾಂಗ್ಳೂರ್ ಎಲ್ಲರಿಗೂ ಒಳ್ಳೆ ಸೌಲಭ್ಯ ಬರಬೇಕು, ಒಂದು ಒಳ್ಳೇದಾಗ್ಬೇಕು ಅನ್ನೋ ನನ್ನ ಭಾವನೆ. ವೃತ್ತಿ ಅಂತ ಹೇಳಿದ್ರಿ, ಈಗ ಜಾಬ್ ಅಂತ. ಈಗ ಜಾಬ್ ಅಲ್ಲಿ ಹೇಳ್ಬೇಕಾದ್ರೆ ನಾನು ಒಂದು ನಿಮಿಷ ಕಾಜಲ್ ಅವರೇ, ಒಂದು ಕರೆ ಇದೆ ನೋಡಿ, ಆ ಬಳಿಕ ನೀವು ಮುಂದುವರಿಸಂತೆ. ಹಲೋ ನಮಸ್ತೆ, ಹೇಳಿ ಸರ್, ಯಾರು ಮಾತನಾಡೋದು, ಇಲ್ಲಿಂದ ಕರೆ ಮಾಡ್ತಿದ್ರು? ನಾವು ಉಡುಪಿಯಿಂದ ಮಾತಾಡೋದು. ಸರ್ ಮಾತನಾಡಿ ಸರ್, ನಾವು ಚರ್ಚೆ ಮಾತನಾಡಿ. ನಾವು ಮಂಗಳಮುಖಿಯರಲ್ಲಿ ಸಮಾಜದಲ್ಲಿ ಸ್ಥಾನಮಾನದ ಬಗ್ಗೆ ಚರ್ಚೆ ಮಾಡ್ತಿದ್ರು. ತಮ್ಮ ಟಿವಿ ವಾಲಿ ಮ್ಯೂಟ್ ಮಾಡಿ ಮಾತನಾಡಿ ಸರ್ ದಯವಿಟ್ಟು. ಅಲ್ಲಲ್ಲ, ಅದು ಒಳ್ಳೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಲೇಬೇಕು ಯಾವಾಗಲೂ. ಆದ್ರೆ ಈಗ ನಮ್ಮ ಸಮಾಜದಲ್ಲಿ ಸಿಗ್ತಾ ಇದೆಯಾ ಸರ್ ಅವರಿಗೆ ಗೌರವ? ಅಲ್ಲ, ಸಿಗ್ತಾ ಉಂಟು. ಆದ್ರೆ ನಾವ್ ಇದು ಮಾಡಬಾರ್ದಲ್ಲ. ಅಂದ್ರೆ ಅವರಿಗೆ ನೋಡುವಂತ ದೃಷ್ಟಿ ಯಾವ ರೀತಿ ಇದೆ, ತಾವು ಒಂದು ತಮ್ಮ ಅಭಿಪ್ರಾಯ ಹೇಳಿ ಸರ್. ನಮ್ ಪ್ರಕಾರ ಅವ್ರಿಗೆ ಸ್ಥಾನಮಾನ ಕೊಡ್ಲೇಬೇಕು. ಆದ್ರೆ ಈಗ ನಮ್ಮ ಜಿಲ್ಲೆಯಲ್ಲಿ ಸಿಗ್ಬಹುದು, ಈಗ ನಮ್ಮ ಅವಳಿ ಜಿಲ್ಲೆ ಆದಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಗ್ಬಹುದು. ಆದ್ರೆ ಉಳಿದ ಜಿಲ್ಲೆಯಲ್ಲಿ ಇದೇ ರೀತಿ ಸ್ಥಾನಮಾನ ಬೇರೆ ಕಡೆಯಲ್ಲಿ ಸಿಗ್ತಾ ಇದೆಯಾ ಅನ್ನುವಂಥದ್ದು? ಸಿಗ್ತಾ ಇದೆ, ಆದ್ರೂ ಕೆಲವು ಕಡೆ ಅಂತ ಲೂಸ್ ಕಾಂಟ್ಯಾಕ್ಟ್ ಇದು ಮಾಡ್ತಾರಲ್ಲ, ಅದೆಲ್ಲ ಇದು ಮಾಡಬಾರ್ದು ಅಂತ ನಾವು ಹೇಳುದು ಅಲ್ವಾ. ಅವ್ರ ಜನರ ನೋಡಿದ ಕೂಡ್ಲೆ ಹಾಗೆಲ್ಲ ಮಾಡಬಾರ್ದು. ನನ್ ಪ್ರಕಾರ ಅದು ತಪ್ಪು ಯಾವಾಗ್ಲು. ಅದು ನಾ ಹೇಳ್ತಾ ಇದ್ದೇನೆ, ಅದು ಅಂದ್ರೆ ಯಾರು ಓದ್ಕೊಂಡು ಜನರು ಒಂಥರ ಕೆಟ್ಟ ಬಾಳಿಂದ ನೋಡುದು, ಸರಿ, ಅದೆಲ್ಲ ಹಾಗೆ ತಪ್ಪು ಅಂತ ನಾ ಹೇಳುದು. ಯಾವ ರೆಸ್ಪೆಕ್ಟ್ ಕೊಡ್ಲೇಬೇಕಂತ ನಾ ಹೇಳುದು. ಸರಿ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಧನ್ಯವಾದ.
ಕಾಜಲ್ ಅವರು ಈಗೊಬ್ರು ಕರೆ ಮಾಡಿದ್ರು, ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದ್ರ ಬಗ್ಗೆ ನಾನು ಮುಂದೆ ಮಾತನಾಡ್ತೇನೆ. ತಾವು ಹೇಳಿ, ವಿದ್ಯಾಭ್ಯಾಸದ ಬಗ್ಗೆ ಹೇಳ್ತಿದ್ರು. ವಿದ್ಯಾಭ್ಯಾಸ ಆಯ್ತು, ಮತ್ತೆ ಮುಂಬೈನಲ್ಲಿ ನಾನು ಡ್ಯಾನ್ಸ್ ಅದು ಇದು ನಂದು ಹಲವಾರು ಕಲ್ಚರ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನಾನು ಹೀಗೆ ಬಂದೆ. ಹೀಗೆ ಒಂದು ಸೌತ್ಗೆ ಬಂದೆ. ಸೌತ್ಗೆ ಬಂದು ಒಂದು 7 years ಆಯ್ತು. 7 years ಅಲ್ಲಿ ನಮ್ದು ಒಂದು ಪ್ರಾಜೆಕ್ಟ್ ಇತ್ತು, HIV ಪಾಸಿಟಿವ್ ಒಂದು NGO. ಸರ್, NGO ಪ್ರಾಜೆಕ್ಟ್ ಮ್ಯಾನೇಜರ್. ಎಲ್ಲಿ ಅದು NGO? ಇದು ನಮ್ಮ ಇದೇ ಉಡುಪಿಲಿ ಮಿಷನ್ ಹಾಸ್ಪಿಟಲ್ ಹತ್ರ. ಸರ್, 3.5 years ಇತ್ತು. ಮತ್ತೆ ಈಗ ಇತ್ತೀಚೆಗೆ 2 months ಆಯ್ತು ಕ್ಲೋಸ್ ಆಗಿ. ಯಾಕಂದ್ರೆ ಸ್ವಚ್ಛ ಭಾರತ ಅಂತ ಆಕ್ಚುಲಿ ಹೇಳ್ಬೇಕಾದ್ರೆ ಒನ್ ಮಂತ್ ಬ್ಯಾಕ್ ನಾನು ಇಲ್ಲಿ ಬಂದಿದ್ದೆ, ಅದು ಮಾತಾಡಿದ್ದೆ ನಾನು. ಆಗ ನಾನು ಸ್ವಚ್ಛ ಭಾರತ ಅನ್ಬಿಟ್ಟು ನಮ್ಮ ಪ್ರಾಜೆಕ್ಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಪ್ರಾಜೆಕ್ಟ್ ಕ್ಲೋಸ್ ಮಾಡಿ ನಾವು ಈಗ ಏನ್ ಗೊತ್ತಾ, ಈಗ ನಾನು ಒಂದು ಎಜುಕೇಶನ್ ಮಾಡ್ತಾ ಇದ್ದೀನಿ. ಎಜುಕೇಶನ್ ಅಂದ್ರೆ ನಾನು ಈಗ ಮಂಜುನಾಥ್ ಕಾಮತ್ ಅಂತ ಆಲ್ರೆಡಿ ಬಂದಿದ್ರಿ ಇಲ್ಲಿ ಮಾತಾಡಕ್ಕೆ. ಅದೇ ನಾವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮಂಜುನಾಥ್ ಕಾಮತ್ ಮಣಿಪಾಲ್ ಕಾಲೇಜ್ ಯೂನಿವರ್ಸಿಟಿಲಿ ಅವ್ರು ನಮ್ಗೆ ಎಜುಕೇಶನ್ ಮಾಡಿಸ್ತಾರೆ, ನನಗೆ ಮತ್ತೆ ನಮ್ಮವ್ರು ಮಂಗಳಮುಖಿಯರಿಗೆ. ಒಬ್ಳು ನನ್ನ ಫ್ರೆಂಡ್ ಇದೆ ನಗ್ಮಾ, ಅವಳು SLC ಮಾಡ್ತಾ ಇದ್ದಾಳೆ. ನಾನು ಒಂದು BA BCom ಮಾಡ್ಬೇಕಂತ ಮುಂದೆ ನೆಕ್ಸ್ಟ್ ಮಂತ್ ಇಂದ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದಕ್ಕೆ ನಮ್ಮ ಕಾಲಲ್ಲಿ ನಾವು ನಿಲ್ಬೇಕು, ಮತ್ತೆ ಗೌರ್ಮೆಂಟ್ ಮುಂದೆ ನಮ್ಗೆ ಸಪೋರ್ಟ್ ಮಾಡಬೇಕು ಸರ್ಕಾರ ಎಲ್ಲರೂ. ಅದೊಂದೇ ನಮ್ಮ ಕೋರಿಕೆ ಅಷ್ಟೇ. ಸರಿ ಸರ್, ಮತ್ತೆ ನಾವು ಮುಂದೆ ಚರ್ಚೆಯಲ್ಲಿ ಹೋದ್ರೆ, ಈಗ ಸಮಾಜದಲ್ಲಿ ಸಿಗುವಂತಹ ಸ್ಥಾನಮಾನದ ಬಗ್ಗೆ ಮಾತನಾಡ್ಲಿಕ್ಕೆ ಹೋದ್ರೆ ಯಾವ ರೀತಿಯ ಸ್ಥಾನಮಾನ ಸಿಗ್ತಿದೆ ಅಂದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಆಗ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗ ಒಬ್ರು ಕರೆ ಮಾಡಿದವರು ಹೇಳಿದ್ರು, ಏನೋ ಅವರಿಗೆ ಗೌರವ ಕೊಡಬೇಕು, ಅವರಿಗೊಂದು ಗೌರವ ದೃಷ್ಟಿಯಲ್ಲಿ ನೋಡ್ಬೇಕು, ಅಂದ್ರೆ ಅವರನ್ನು ತಾತ್ಸಾರ ಭಾವದಿಂದ ನೋಡಬಾರ್ದು ಅನ್ನುವಂಥದ್ದು. ಆದ್ರೆ ಈಗ ತಮ್ಗೆ ಯಾವ ರೀತಿ ನೋಡ್ತಿದ್ದಾರೆ? ನಿಜವಾಗ್ಲೂ ಸಮಾಜದಲ್ಲಿ ಗೌರವ ಸಿಗ್ತಿದೆಯಾ ಅನ್ನುವಂಥದ್ದು? ಗೌರವ ಸಿಗುತ್ತೆ. ಎಲ್ಲರೂ ನೋಡಿ, ಓದಿರುವವರು ತಿಳಿದಿರೋರು ಈ ರಾಮಾಯಣ ಇದೆಲ್ಲ ನೋಡಿ ಮಾಡಿರೋರು ಯಾವಾಗ್ಲೂ ರೆಸ್ಪೆಕ್ಟ್ ಕೊಟ್ಕೊಂಡೇ ಬರ್ತಿದ್ದಾರೆ, ಒಳ್ಳೆಯವರು. ಈ ಕೆಲವರು ಇರ್ತಾರಲ್ಲ, ಕೆಲವರಿಗೆ ಅವ್ರಿಗೆ ಸೋಚ್ ಕಮ್ಮಿ, ಬಟ್ ಅವ್ರಿಗೆ ಈ ತರದಲ್ಲಿ ಯಾವ ತರ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ಅವರು ಅರ್ಥ ಮಾಡ್ಕೊಂಡು ಕೆಲವರು ತಪ್ಪಾಯ್ತು ಅಂತ ಬರೋರು ಇದ್ದಾರೆ. ತಪ್ಪಾಯ್ತು ಕ್ಷಮಿಸ್ಬಿಡಿ, ನಾವು ನಿಮ್ಗೆ ದುಡುಕ್ ಮಾತಾಡ್ಬಿಟ್ವಿ ಅಂತ. ಇನ್ ಕೆಲವರಿಗೆ ಸೋಚನೆಲ್ಲ ಅದ್ ಬರಲ್ಲ. ಓ ಮಂಗಳಮುಖಿ ಅನ್ನೋ ಒಂದು ಭಾವನೆ ಇರುತ್ತೆ ಅವರಿಗೆ. ಆ ಭಾವನೆಗೆ ಈಗ ನಿಮ್ಮಂತ ಒಂದು ಪರ್ವರ್ಸ್ ಇರುತ್ತೆ. ಈಗ ಮಮ್ಮಿ ಡ್ಯಾಡಿ ಬಂದ ತಕ್ಷಣ ಅವ್ರಿಗೆ ದೊಡ್ಡವರು ನಮಸ್ತೆ ಅಂತ ಹೇಳಿದಾಗ ಆ ಮಗು ದೊಡ್ಡದು ಆಗ್ತಾ ನಮಸ್ತೆ ಅಂತ ಹೇಳುತ್ತೆ. ಅವ್ರಿಗೆ ಯಾರು ಅಂತ ಆ ಮಗು ಈಗ್ಲೇ ಬಿಡು ಅಂತ ಬಂದ್ರೆ ಮಗು ಹೋಗ್ತಾ ಕ್ಯಾರೆ ಹೋಗೋ ಬಾ ಅನ್ನೋ ಭಾವನೆ ಬೆಳೆದ್ ಬಿಡುತ್ತೆ. ಒಂದ್ ಸಂಸ್ಕೃತಿ ಇರುತ್ತೆ. ಇದ್ ನೋಡಿ, 5 ಬೆಳ್ಳು ಒಂದೇ ಸಮ ಇರಲ್ಲ, ಒಂದ್ ದೊಡ್ಡದು ಒಂದ್ ಚಿಕ್ಕದು ಎಲ್ಲಾ ತರ ಇದೆ. ಹಾಗೆ ಮಂಗಳಮುಖಿನೆಲ್ಲೂ ಎಲ್ಲಾರು ಕೆಟ್ಟವರಲ್ಲ, ಎಲ್ಲಾರು ಕೆಟ್ಟವ್ರು ಅನ್ನೋದಿಲ್ಲ. ಬಟ್ ಅದ್ರಲ್ಲಿ ನೀವು ಅದನ್ನ ಚಾಯ್ಸ್ ಮಾಡ್ಬೇಕು, ಯಾರು ಇಷ್ಟಿದ್ದಾರೆ. ಮತ್ತೆ ನೀವು ನೋಡ್ಬೇಕು ಇವ್ರ ಗುಣ ಯಾವ ತರ ಇದೆ, ಅವ್ರ ಗುಣ ಯಾವ ತರ ಇದೆ. ಈಗ ಕೆಲವರು ಒಂಥರ ಮಾತಾಡ್ಬೋದು, ಈಗ ಕೆಲವರೆಲ್ಲ ಕೆಲವು ಬಾಯಿಸ್ತು ಇದಾರೆ, ಕೆಲವರು ಇದು ಇದೆ. ಬಟ್ ಇದ್ರಲ್ಲಿ ಕ್ಲಾರಿಟಿ ಕೊಡೋದು ಬರಲ್ಲ. ನಮಗೇನ್ ಬೇಕು, ಒಂದ್ ಬೆಲೆ ಬೇಕು. ಒಂದು ಹೊರಗಡೆ ಹೋದ್ರಿ, ಒಂದ್ ದೇವಸ್ಥಾನಕ್ಕೆ ಹೋಗ್ಲಿ, ಅಲ್ಲೊಂದ್ ಬೆಲೆ. ಒಂದು ಈಗ ಅಕಸ್ಮಾತ್ ಈಗ ಬಡವ್ರಿಗೆ ಯಾರಿಗಾದ್ರೂ ಒಂದು ಹೆಲ್ಪಿಂಗ್ ಬೇಕು. ಈಗ ನಾವು ನಿಮ್ಮಂತ ದೊಡ್ಡವ್ರ ಹತ್ರ ಬರ್ತೀವಿ, ಒಂದು ಇನ್ಸ್ಪೆಕ್ಟರ್ ಆಗ್ಲಿ, ಒಂದು DC ಆಗ್ಲಿ. ಇಲ್ಲಿ DC, ಇನ್ಸ್ಪೆಕ್ಟ್ರು, ಕಲೆಕ್ಟ್ರು, ಬಟ್ ಇವರೆಲ್ಲ ಬಂದು ಒಂದು ಭಾವನೆಯಲ್ಲಿ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರಿಗೆ ತುಂಬಾ ನಾನು ಚುನಾವಣೆ ಆಗಿದ್ದೀನಿ, ಬಟ್ ನಮಸ್ತೆ ಹೇಳ್ತೀನಿ ಅವರಿಗೆ. ದೇವರವರಿಗೆ ಅವ್ರಿಗೂ ಇನ್ನೂ ಚೆನ್ನಾಗಿರಲಿಲ್ಲ. ಇದೇ ತರ ಕರ್ನಾಟಕದಲ್ಲಿ ಬರ್ಬೇಕು ಅನ್ನೋ ನನ್ನ ಆಸೆ. ಈಗ ತಾವು ಈಗ ಬೇರೆ ರಾಜ್ಯಗಳಿಗೂ ಹೋದವರು ಅಂದ್ರೆ, ಈಗ ಕರ್ನಾಟಕಕ್ಕಿಂತ ಉತ್ತಮವಾಗಿ ಎಲ್ಲಿ ಬೇರೆ ಕಡೆ ಈಗ ಗೌರವ ಏನೋ ಒಂದು ಮರ್ಯಾದೆ ಏನಾದ್ರೂ ಸಿಗದಿದೆಯಾ ಅಂದ್ರೆ, ಕರ್ನಾಟಕ ಉತ್ತಮನ ಯಾವ ರೀತಿ? ಕರ್ನಾಟಕದಲ್ಲಿ ಜಾಸ್ತಿ ಬಂದು ಉಡುಪಿನಲ್ಲಿ ತುಂಬಾ ಚರ್ಚೆ ಕೇಳಿದ್ದೀನಿ. ಯಾವ ರೀತಿ ಈ ತರ ಬಟ್ ಮಂಗಳಮುಖಿ ಅವರಿಗೆ ಒಂದು ಹೆಲ್ಪ್ ಮಾಡೋದು ಒಂದು, ಬಟ್ ಏನ್ ಗೊತ್ತಾ, ನೆಗ್ಲೆಕ್ಟ್ ಮಾಡಲ್ಲ. ಈಗ ಹೋಗ್ತಿದ್ದಂಗೆ ಫಾಸ್ಟ್ ಅಂಡ್ ಫಾಸ್ಟ್ ಕೇರ್ ಮಾಡಲ್ಲ, ಕೇರ್ ತಗೊಂತಾರೆ, ನೆಗ್ಲೆಕ್ಟ್ ಅಂತ ಮಾಡಕ್ಕೆ ಹೋಗಲ್ಲ. ಹೇಳಿ. ಈಗ ನೀವು ಹೇಳಿದ್ರಿ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಗೌರವ ಅಂತ. ಗೌರವ ನೋಡಿ, ಅದು ಪಡ್ಕೊಳ್ಳೋ ಜವಾಬ್ದಾರಿ ನಮ್ದು, ಹೌದಲ್ಲ? ಗೌರವ ಪಡ್ಕೊಳ್ಳೋದು ತಗೊಳ್ಳೋದು ಎಲ್ಲ ನಮ್ದು ಜವಾಬ್ದಾರಿ, ಹೌದಲ್ಲ? ಆದ್ರೆ ಹೇಳ್ಬೇಕಾದ್ರೆ ಇಡೀ ಕನ್ನಡ ಪ್ರಪ್ರಥಮವಾಗಿ ಹಕ್ಕುಪತ್ರ ಸಿಕ್ಕಿದ್ದು ನಮ್ಗೆ, ಆಯ್ತಾ? ಇದೊಂದು. ಮತ್ತೆ ಎಜುಕೇಶನ್ ನಮ್ ಕರ್ನಾಟಕದಲ್ಲಿ ನಮ್ಗೆ ಮುಂದಕ್ಕೆ ತಂದಿರೋದೇ ನಮ್ಮ ಉಡುಪಿ. ಅದೇ ತರ ಏನ್ ಗೊತ್ತಾ ಕೇಳ್ತಿರೋದು, ನಾನಾಂತರ ಜನ ಇದ್ದಾರೆ ನಮ್ಮವರು. ಇಡೀ ಉಡುಪಿ ಒಂದೇ ಅಲ್ಲ, ಮ್ಯಾಂಗ್ಳೂರ್ ಇತ್ತು, ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಆಗ್ಲಿ, ಮತ್ತೆ ನಮ್ಮ ಊರು ಯಾವ್ಯಾವ ಊರಾಗ್ಲಿ, ನಮ್ಮಂತವ್ರು ಮಂಗಳಮುಖಿ, ಟ್ರಾನ್ಸ್ಜೆಂಡರ್ ಎಷ್ಟು ಜನ ಇದಾರೆ. ಎಜುಕೇಶನ್ ತುಂಬಾ ಇದೆ, ಕರ್ದಿ ಕೆಲಸ ಕೊಡಿ. ಅವ್ರ ಕೆಲಸ ಕೊಟ್ಟು ಅವ್ರು ಯಾಕೆ ಬೇರೆ ಕಡೆ ಇದ್ ಮಾಡ್ತಾರೆ? ಏನೇ ಒಂದು ಬೆಗ್ಗಿಂಗ್ ಆಗ್ಲಿ, ಸೆಕ್ಸ್ ಆಗ್ಲಿ ಯಾಕೆ ಮಾಡ್ತಾರೆ? ಮಾಡಲ್ಲ. ಅವ್ರಿಗೆ ತುಂಬಾ ಡಿಫಿಕಲ್ಟ್ ಇದೆ, ಎಷ್ಟು ಕಷ್ಟ ಪಡ್ತಾರೆ ಅಂತ ಯಾರಿಗ್ ಗೊತ್ತಲ್ಲ. ಒಂದು ಕೆಲಸ ಕೊಟ್ಟು ಎಷ್ಟೋ LLB ಮಾಡಿದೆ. ನನ್ನ ಫ್ರೆಂಡ್ ಇದ್ದಾಳೆ ಚೆನ್ನೈನಲ್ಲಿ, ನನಗೆ ಈಗ ಒಂದು 3 months ಆಯ್ತೇನೋ, ನನ್ಗೆ ಅವಾರ್ಡ್ ಸಿಕ್ತು. ನಾನು ಸ್ಪಂದನೆಯಲ್ಲಿ ಆಂಕರಿಂಗ್ ಮಾಡ್ತೇನೆ ಅಂತ ಟ್ರೈನಿಂಗ್ ಇದ್ ಮಾಡ್ತಿದ್ದೆ.
ಆಗ ನನಗೆ ಅವಾರ್ಡ್ ಸಿಕ್ತು. ಆಗ ನನ್ನ ಫ್ರೆಂಡ್ ಕೃತಿಕಾ ಅಂತ ಅವಳು ಎಸ್ಎ ಆಗಿದ್ದಾಳೆ ಈಗ, ಎಸ್ಎ. ಮತ್ತೆ ಇನ್ನೊಬ್ಳಿದ್ದಾರೆ ರೇವತಿ ಅಂತ, ಅವಳು ಡಾಕ್ಟರ್ ಆಗಿದ್ದಾಳೆ. ಅದೇ ತರ ಅಲ್ಲಿ ನಮ್ಮ ಚೆನ್ನೈನಲ್ಲಿ ತುಂಬಾ ಮುಂದುವರಿತಾ ಇದ್ದಾರೆ. ಅದೇ ಟೈಪ್ ನಮ್ಮ ಉಡುಪಿಲೂ ಸ್ವಲ್ಪ ಬರ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಂಗೆ ಬೆಸ್ಟ್ ಉಡುಪಿ ಅಂತ ನಾನು ಹೇಳ್ಕೊತೀನಿ. ಸರಿ, ಮತ್ತೊಂದು ವಿಷಯ ಗಮನಿಸ್ಲಿಕ್ಕೆ ಹೋದ್ರೆ ಎಲ್ಲೋ ತಮ್ಗೆ ತಾವುಗಳು ಉದ್ಯೋಗ ವಂಚಿತರಾಗ್ತಿದ್ದೀರಾ ಅನ್ನುವಂಥದ್ದು, ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೊಂದು ವಿಷಯ ಗಮನಿಸ್ಲಿಕ್ಕೆ ಹೋದ್ರೆ ನಿಮ್ಮ ಸಮುದಾಯದಿಂದಲೇ ಅತ್ಯಂತ ಉನ್ನತ ಹುದ್ದೆಯನ್ನು ಅಲಂಕರಿಸಿದವರಿದ್ದಾರೆ. ನಾವು ಕಳೆದ ಬಾರಿ ಒಂದು ಮಾಧ್ಯಮದಲ್ಲಿ ವರದಿ ಓದಿದ್ದು, ಚೆನ್ನೈನ ಸ್ವಪ್ನ ಅನ್ನುವಂಥ IAS ಪಾಸ್ ಆಗಿದ್ದಾರೆ. ಯಾಕೆ ಉದ್ಯೋಗ ವಂಚಿತರಾಗ್ತಿದ್ದೀರಿ ಅನ್ನುವಂಥದ್ದು, ಯಾಕೆ ಉದ್ಯೋಗ ಸಿಗುವುದಿಲ್ವಾ, ಇಲ್ಲ ಉದ್ಯೋಗ ಕೊಡುವಲ್ಲಿ ಏನೋ ಹಿಂದೆ ಮುಂದೆ ನೋಡ್ತಾರಾ, ಏನಿರ್ಬೋದು? ಉದ್ಯೋಗ ಕೊಡೋದಕ್ಕೆ ಇವಳು ಕೃತಿಕಾ ಅನ್ನಲ್ಲ, ಅವ್ರೆಲ್ಲ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಅವಳು ಟ್ರಾನ್ಸ್ಜೆಂಡರ್, ಅದು ಕ್ಯಾಟಗಿರಿ ಫಿಮೇಲ್ ಕ್ಯಾಟಗಿರಿ ಮತ್ತೆ ಮೇಲ್ ಕ್ಯಾಟಗಿರಿ ಅಂತ ಎರಡಿತ್ತು. ಆದ್ರೆ ತೃತೀಯ ಅದು ಬಂದಿಲ್ಲ. ಆಗ ಅವಳು ಏನ್ ಮಾಡ್ಬೇಕು, ಅವ್ರು ಕೇಳಿದ್ಲು. ಕೇಳಿದ ತಕ್ಷಣ ಇಲ್ಲ ತೃತೀಯ ಲಿಂಗ ಇಲ್ಲ ಹಾಗೆ ಅಂತ ಹೇಳಿ ಕಳ್ಸಿದಾಗ ಮತ್ತೆ ಅವಳು ಕೋರ್ಟ್ ಅಲ್ಲಿ ಹೋಗಿ ತುಂಬಾ ಇದು ಮಾಡಿದ್ಲು. ಜಡ್ಜ್ಮೆಂಟ್ ಮಾಡ್ತಾರೆ, ಎಕ್ಸಾಮ್ಗೆ ಬರೆಯಕ್ ಕೊಟ್ರು. ಬರೆಯಕ್ ಕೊಟ್ಟ ತಕ್ಷಣ ಎಕ್ಸಾಮ್ ಪಾಸ್ ಆದ್ರು. ಅದೇ ರನ್ನಿಂಗ್ ರೇಸ್ ಅಲ್ಲಿ 1 ಪಾಯಿಂಟ್ ಅಲ್ಲಿ ಕಮ್ಮಿ ಆಯ್ತು, ಅದ್ರಲ್ಲಿ ರಿಜೆಕ್ಟ್ ಮಾಡಿದ್ರು. ಆದ್ರೆ ಅವ್ರು ಬಿಟ್ಟಿಲ್ಲ. ಯಾಕಂದ್ರೆ ನಮ್ಮದ್ರಲ್ಲಿ ಮುಂದೆ ಬಂದು ಇಷ್ಟೆಲ್ಲ ಕಷ್ಟಪಟ್ಟು 1 ಪಾಯಿಂಟ್, ಈಗ ಹೇಳ್ಬೇಕಂದ್ರೆ 1 ಪಾಯಿಂಟ್ ಅಲ್ಲ, ರನ್ನಿಂಗ್ ರೇಸ್ ಅಲ್ಲ, ಎಕ್ಸಾಮ್ ಅಲ್ಲ, ಅಂತವ್ರು ಕೆಲಸ ಕೊಡ್ತಾರೆ. ಇವ್ರು ಇಷ್ಟು ಎಕ್ಸಾಮ್ ಬರ್ದು ಅಷ್ಟು ಕೆಲಸ ಇದ್ ಮಾಡಿಬಿಟ್ಟು, ಆದ್ರೆ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗಿ ಅವ್ರು ಕೇಸ್ ಹಾಕಿದ್ರು. ಕೇಸ್ ಜಡ್ಜ್ಮೆಂಟ್ ಆಯ್ತು, ಅವ್ರಿಗೆ ಕೆಲಸ ಕೊಡ್ಬೇಕು, ಎಸ್ಎ ಪೋಸ್ಟ್ ಸಿಕ್ತು ಅಂತ. ಓಕೆ, ಸಿಕ್ಕಿ ಈಗ ಅವ್ರು ಡ್ಯೂಟಿ ನಡೆಸ್ತಾ ಇದ್ದಾರೆ ಕೃತಿಕಾ ಅಂತ ನಮ್ಮ ಫ್ರೆಂಡ್. ಅದೇ ತರ ತುಂಬಾ ಜನ ಎಜುಕೇಶನ್ ಮಾಡಿದ್ದಾರೆ. ಆದ್ರೆ ಸರ್ಕಾರ ನಮ್ ಕೆಲ್ಸಕ್ಕೆ ಕೊಡಕ್ಕೆ ನಮ್ ಮುಂದೆ ಬರ್ಬೇಕು ಅಂತ ಅಷ್ಟೇ ಕೇಳ್ಕೊಳ್ಳೋದು. ತಾವೇನ್ ಹೇಳ್ತೀರಿ ಸೋನಿಯಾ ಅವರೇ? ಅವೇಳೋದೇನಿಲ್ಲ, ಬಟ್ ಎಲ್ಲಾರು ಇದ್ದಾರೆ, ರಾಜಕಾರಣಿಗಳು ಇದ್ದಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಅವ್ರು ಮಾಡೋದು ತಪ್ಪು ಅಂತಲ್ಲ, ಅವ್ರು ಯೋಚನೆ ಮಾಡ್ಬೇಕು ನಮ್ಗಳ ಬಗ್ಗೆ. ಯೋಚನೆ ಮಾಡಿ ಸ್ವಲ್ಪ ಮುಂಜಾನೆ ತಗೊಂಡು ಸ್ವಲ್ಪ ಎಲ್ಲದನ್ನೂ ಒಳ್ಳೇದ್ ಮಾಡ್ಬೇಕಂತ ಹೇಳಿ. ಸರಿ, ನಾನು ನಿಮ್ಮೊಂದಿಗೆ ಇನ್ನಷ್ಟು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ದೇನೆ. ನಾನು ಅದರ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಾಣಿಜ್ಯ ವಿರಾಮ ತೆಗೆದುಕೊಳ್ತೇನೆ. ವಿರಾಮದ ಬಳಿಕ ಇನ್ನಷ್ಟು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ದೇನೆ. ವೀಕ್ಷಕರೇ, ಸುದ್ದಿ ಸಂವಾದ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಾಣಿಜ್ಯ ವಿರಾಮವನ್ನು ತೆಗೆದುಕೊಳ್ತೇನೆ. ಆ ಬಳಿಕ ಮತ್ತೆ ಸುದ್ದಿ ಸಂವಾದ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿತು.